ನಮಸ್ಕಾರ. KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಸರ್ಕಾರದ 4 ವರ್ಷ ಕೇರಳದ ಸುವರ್ಣ ಕಾಲವೆಂದು ಕಂದಾಯ ಸಚಿವ ಅಡೂರು ಪ್ರಕಾಶ್. 4ನೇ ವರ್ಷಾಚರಣೆ ಜಿಲ್ಲಾ ಮಟ್ಟದ ಉದ್ಘಾಟನೆ. ಎಂಡೋ ಸಂತ್ರಸ್ತರಿಗೆ ಆಂಬ್ಯುಲೆನ್ಸ್ ವಿತರಣೆ. ಅನಧಿಕೃತ ಜಾಹೀರಾತು ಫಲಕ ವಿರುದ್ಧ ಜಿಲ್ಲಾಡಳಿತ ವ್ಯಾಪಕ ಕಾರ್ಯಾಚರಣೆಗೆ. ಫ್ಲೆಕ್ಸ್ ಫಲಕ ಕಮಾನ ತೆರವು, ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆ. SSLC ಫಲಿತಾಂಶ ತುರಾತುರಿಯಲ್ಲಿ ಘೋಷಿಸಿದ ಶಿಕ್ಷಣ ಖಾತೆ. ಮರುಮೌಲ್ಯಮಾಪನ ಫಲಿತಾಂಶ ಬಿಡುಗಡೆಗೆ ಇನ್ನೂ ಮೇಷ ಎಣಿಕೆ. +1 ಅರ್ಜಿ ಸಲ್ಲಿಕೆ ಗಡುವು ಕೊನೆ. ಆತಂಕದಲ್ಲಿ ವಿದ್ಯಾರ್ಥಿ ಸಮೂಹ. ಮಧೂರು ಪಂಚಾಯತ್ನಲ್ಲಿ ಅಭಿವೃದ್ಧಿ ಕುಂಠಿತ, ಅವ್ಯವಹಾರ, ಸ್ವಜನ ಪಕ್ಷಪಾತ ಆರೋಪ. ಲೀಗ್ ಪಂಚಾಯತ್ ಕಚೇರಿ ಧರಣಿಯಲ್ಲಿ ಪ್ರತಿಭಟನಾಗ್ನಿ. ಸುದ್ದಿಗಳು ವಿವರವಾಗಿ. ಐಕ್ಯರಂಗ ಸರ್ಕಾರದ 4 ವರ್ಷಗಳ ಆಳ್ವಿಕೆಯು ರಾಜ್ಯದ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ ಸುವರ್ಣ ಕಾಲವೆಂದು ರಾಜ್ಯ ಕಂದಾಯ ಸಚಿವ ಅಡೂರು ಪ್ರಕಾಶ್ ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯ ಸರ್ಕಾರದ 4ನೇ ವಾರ್ಷಿಕ ಆಚರಣೆಯ ಜಿಲ್ಲಾ ಮಟ್ಟದ ಆಚರಣಾ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಸಚಿವರು ಮಾತನಾಡುತ್ತಿದ್ದರು. ಸದ್ರಿ ಸರ್ಕಾರದ 4 ವರ್ಷಗಳ ಆಳ್ವಿಕೆಯು ಜನೋಪಕಾರಿಯಾದುದು. ಬಡಜನತೆಯ ಶ್ರೇಯೋಭಿವೃದ್ಧಿಗಾಗಿ ಈ ಸರ್ಕಾರಗೈದ ಸಾಧನೆ ಅಷ್ಟಿಷ್ಟಲ್ಲ. 4 ವರ್ಷಗಳ ಹಿಂದೆ ಜನತೆಗೆ ನೀಡಿದ ಭರವಸೆಗಳನ್ನು ಗರಿಷ್ಠವಾಗಿ ಪಾಲಿಸಲಾಗಿದೆ. ಜನರ ಮೂಲಭೂತ ಅಗತ್ಯಗಳನ್ನು ಮನಗಂಡು ಅವರಿಗೆ ನೆರವು ನೀಡಲಾಗಿದೆ. ಭೂರಹಿತರಿಲ್ಲದ ಕೇರಳ ಯೋಜನೆ ಅಂಗವಾಗಿ ಅರ್ಹರಾದ ಮಿಕ್ಕೆಲ್ಲರಿಗೂ ಸ್ಥಳ ಒದಗಿಸಲಾಗಿದೆ. ಬಾಕಿಯುಳ್ಳ ಮಂದಿಗೂ ಶೀಘ್ರದಲ್ಲೇ ಸ್ಥಳ ದೊರಕಿಸಲು ಕ್ರಮ കൈಗೊಳ್ಳಲಾಗಿದೆ ಎಂದರು. എൻഡോ സംസ്ഥാനവുമായി ബന്ധപ്പെട്ടുകൊണ്ട് ഈ പ്രദേശത്തെ ജനങ്ങൾക്കുണ്ടായിട്ടുള്ള ദുരിതപൂർണമായ ജീവിതത്തിൽ അവർ അനുഭവിക്കുന്ന പ്രയാസങ്ങൾക്കും ദുഃഖങ്ങൾക്കും പരിഹാരമാർഗങ്ങൾ കണ്ടെത്തുവാൻ വേണ്ടിയുള്ള തീരുമാനങ്ങൾ കൈക്കൊണ്ടതിൻ്റെ അടിസ്ഥാനത്തിൽ ഗവൺമെന്റ് നിരവധി പദ്ധതികൾക്ക് രൂപം കൊടുക്കുകയും അത് പ്രാവർത്തികമാക്കിക്കൊണ്ട് നടപ്പാക്കിക്കൊണ്ട് മുമ്പോട്ട് പോകുന്ന ഒരു സ്ഥിതിവിശേഷം നമ്മുടെ ഈ ജില്ലയെ സംബന്ധിച്ചിടത്തോളമുണ്ട് എന്ന് പറയുമ്പോൾ അത് വലിയ തെറ്റുണ്ടാകും എന്ന് ഞങ്ങൾ വിശ്വസിക്കുന്നു. എൻ്റെ സർക്കാർ ബാധിതർ വസിക്കുന്ന പഞ്ചായത്തുകൾക്ക് ഇവിടെ ഇന്ന് ആംബുലൻസും മറ്റും വിതരണം ചെയ്യുന്ന ചടങ്ങ് കൂടി ഇവിടെ വെച്ചിട്ടുണ്ട്. ഈ 4ാമത് വാർഷികാഘോഷം ഈ കാസർഗോഡ് ജില്ലയിൽ നടക്കുമ്പോൾ തീർച്ചയായും കാസർഗോഡ് ജില്ലയുടെ ഒരു പുനരുദ്ധാരണ പ്രവർത്തനങ്ങളോടൊപ്പം തന്നെ ഒരു വലിയ വികസന മുന്നേറ്റത്തിന് വഴിയൊരുക്കുവാൻ വേണ്ടിയുള്ള യാത്രയിൽ നിങ്ങൾ എല്ലാവരും പങ്കാളികളാകണം. ಸಮಾರಂಭದಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರಿಗಾಗಿ ಸರ್ಕಾರ ಮಂಜೂರಿಸಿದ 9 ಆಂಬ್ಯುಲೆನ್ಸ್ಗಳ ಕೀ ಹಸ್ತಾಂತರವನ್ನು ಸಚಿವರು ನೆರವೇರಿಸಿದರು. ಜಿಲ್ಲೆಯ 9 ಎಂಡೋ ಪೀಡಿತ ಪಂಚಾಯತ್ಗಳಿಗೆ ತಲಾ 1ರಂತೆ ಆಂಬ್ಯುಲೆನ್ಸ್ ದೊರಕಿಸಲಾಯಿತು. ಸಮಾರಂಭದಲ್ಲಿ ಶಾಸಕ ಎನ್.ಎ. ನೆಲ್ಲಿಕುನ್ನು ಅಧ್ಯಕ್ಷತೆ ವಹಿಸಿದರು. ಶಾಸಕ PB ಅಬ್ದುಲ್ ರಜಾಕ್, ಮಾಜಿ ಸಚಿವ CT ಅಹಮದ್ ಅಲಿ, ಮಾಜಿ ಶಾಸಕ KP ಕುഞ്ഞിക്കണ്ണൻ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾದ ಮುಮ್ತಾಜ್ ಶುಕೂರ್, ಮುಮ್ತಾಜ್ ಸಮೀರಾ, ಚೆಂಗಳ ಪಂಚಾಯತ್ ಅಧ್ಯಕ್ಷ CB ಅಬ್ದುಲ್ ಹಾಜಿ, ಜಿಲ್ಲಾಧಿಕಾರಿ ಸಹಿತ ಅಧಿಕಾರಿಗಳು, ವಿವಿಧ ಪಕ್ಷ ಮುಖಂಡರು ಮೊದಲಾದವರು ಉಪಸ್ಥಿತರಿದ್ದರು. ಮಾಹಿತಿ ಮತ್ತು ಸಾರ್ವಜನಿಕ ಸಂಪರ್ಕ ಖಾತೆ ಹಾಗೂ ಜಿಲ್ಲಾ ಆಡಳಿತ ವರ್ಗದ ಜಂಟಿ ಸಹಕಾರದಲ್ಲಿ ಸಮಾರಂಭ ನಡೆದಿದೆ. ರಸ್ತೆ ಬದಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಫ್ಲೆಕ್ಸ್ ಫಲಕ, ಕಮಾನ, ಇತರ ಫಲಕ ಸ್ಥಾಪನೆ ವಿರುದ್ಧ ಜಿಲ್ಲಾಡಳಿತ ವರ್ಗವು ತೀವ್ರ ಕಾರ್ಯಾಚರಣೆ ಆರಂಭಿಸಿದೆ. ಕಾರ್ಯಾಚರಣೆ ಅಂಗವಾಗಿ ಕಾಸರಗೋಡು ನಗರ ಹಾಗೂ ಆಸುಪಾಸಿನ ಪ್ರದೇಶಗಳಲ್ಲಿ ಧ್ವಜ, ಬ್ಯಾನರ್, ಫಲಕ ಇತ್ಯಾದಿಗಳ ತೆರವು ಕಾರ್ಯ ಕೈಗೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಅವರ ಆದೇಶಾನುಸಾರ ಭಾರೀ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ತಹಶೀಲ್ದಾರ್ ನೇತೃತ್ವದಲ್ಲಿ ಪೊಲೀಸ್, ಕಂದಾಯ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖಾಧಿಕಾರಿಗಳು ಕಾರ್ಯಾಚರಣೆಯೊಂದಿಗೆ ಕಣಕ್ಕಿಳಿದಿದ್ದಾರೆ. ಕಾಸರಗೋಡು ಹೆಚ್ಚುವರಿ ತಹಶೀಲ್ದಾರ್ ಎನ್ ಪ್ರಭಾಕರ ನೇತೃತ್ವ ವಹಿಸಿದರು. ಮುಂದೆ ಜಿಲ್ಲೆಯ ಹೊಸದುರ್ಗ, ಮಂಜೇಶ್ವರ, ವೆಳ್ಳರಿಕುಂಡು ಎಂಬ ಈ ತಾಲೂಕು ಪ್ರದೇಶಗಳಲ್ಲೂ ಕಾರ್ಯಾಚರಣೆ ನಡೆಯಲಿದೆ. ರಸ್ತೆ ಬದಿಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಸ್ಥಾಪಿಸಿರುವ ಅನಧಿಕೃತ ಸ್ತೂಪ, ಪಕ್ಷಗಳ ಚಿಹ್ನೆ ಇತ್ಯಾದಿಗಳನ್ನು ತೆರವುಗೊಳಿಸಲಿರುವುದಾಗಿ ಜಿಲ್ಲಾಧಿಕಾರಿ ಎಚ್ಚರಿಸಿದ್ದಾರೆ. ಇದರ ಪ್ರಥಮ ಹಂತ ಎಂಬಂತೆ ಇದೀಗ ಕಾರ್ಯಾಚರಣೆ ನಡೆಯುತ್ತಿದೆ. ಅನಧಿಕೃತವಾಗಿ ತಲೆ ಎತ್ತಿರುವ ಗೂಡಂಗಡಿಗಳ ತೆರವಿಗೆ 2 ದಿನಗಳ ಸಮಯಾವಕಾಶ ನೀಡಲಾಗುವುದು. ಕ್ರಮ ಉಂಟಾಗದಿದ್ದಲ್ಲಿ ಜಿಲ್ಲಾ ಆಡಳಿತ ವರ್ಗವು ಬಲವಂತವಾಗಿ ತೆರವುಗೊಳಿಸಲಿದೆ.
ಆರಾಧನಾಲಯಗಳ ಉತ್ಸವ ಸಹಿತ ಆಚರಣೆಗಳ ವೇಳೆಯಲ್ಲಿ 2 ದಿನ ಹಿಂದೆ ಮಾತ್ರವೇ ಅಲಂಕಾರ ಫಲಕ, ತಳಿರು ತೋರಣ ಪ್ರದರ್ಶಿಸಬಹುದೆಂದು, ಆಚರಣೆಗಳು ಮುಗಿದ ಮರುದಿನವೇ ತೆರವುಗೊಳಿಸಬೇಕೆಂದು ಕಲೆಕ್ಟರ್ ಹೇಳಿದ್ದಾರೆ. ಅನಧಿಕೃತ ಫ್ಲೆಕ್ಸ್ ಫಲಕಗಳು ಜನರ ಸಂಚಾರಕ್ಕೆ, ವಾಹನ ಸಂಚಾರಕ್ಕೆ ತೊಡಕಾಗುತ್ತಿರುವ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಲಾಗಿತ್ತು. ವಿವಿಧ ಬೇಡಿಕೆ ಮುಂದಿರಿಸಿ ಮುಸ್ಲಿಂ ಲೀಗಿನ ಮದ್ದೂರು ಪಂಚಾಯತ್ ಸಮಿತಿ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಗುರುವಾರ ಪೂರ್ವಾಹ್ನ ಪಂಚಾಯತ್ ಕಚೇರಿ ಮುಂದೆ ನಡೆದ ಧರಣಿಯಲ್ಲಿ 100 ಮಂದಿ ಕಾರ್ಯಕರ್ತರು ಭಾಗಿಯಾದರು. ಮದ್ದೂರು ಪಂಚಾಯತ್ ಆಡಳಿತದ ವಿರುದ್ಧ ಜನರೋಷ ಮುಗಿಲು ಮುಟ್ಟಿತು. ಸ್ಥಗಿತವಾಗಿರುವ ವಿವಿಧ ಪಿಂಚಣಿಗಳನ್ನು ಕೂಡಲೇ ವಿತರಿಸಬೇಕು. ಅಭಿವೃದ್ಧಿ ಯೋಜನೆ ಹಾಗೂ ವೈಯಕ್ತಿಕ ಸೌಲಭ್ಯಗಳನ್ನು ಕೆಲವೇ ಮಂದಿಗೆ ನೀಡುವ ಪಕ್ಷಪಾತ ನಿಲುವಿನಿಂದ ಹಿಂದೆ ಸರಿಯಬೇಕೆಂದು ಒತ್ತಾಯಿಸಿ ಸತ್ಯಾಗ್ರಹ ನಡೆದಿದೆ. ಹುಳಿಯತಡ್ಕಪೇಟೆಯಲ್ಲಿ ಮೆರವಣಿಗೆಯಾಗಿ ಸಾಗಿ ಪಂಚಾಯತ್ ಕಚೇರಿ ಮುಂದೆ ಕಾರ್ಯಕರ್ತರು ಧರಣಿ ಕುಳಿತರು. ಈ ವೇಳೆ ಪಂಚಾಯತ್ ಆಡಳಿತ ಸಮಿತಿ ವಿರುದ್ಧ ಘೋಷಣೆಗಳು ಮೊಳಗಿದವು. ಧರಣಿ ಸತ್ಯಾಗ್ರಹವನ್ನು ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಸಿ ಕಮರುದ್ದೀನ್ ಉದ್ಘಾಟಿಸಿದರು. ಟಿಎಂ ಇಕ್ಬಾಲ್ ಅಧ್ಯಕ್ಷತೆ ವಹಿಸಿದರು. ನಾಯಕರಾದ ಎಕೆ ಮಶ್ರಫ್, ಪಿ ಅಬ್ದುಲ್ ರೆಹಮಾನ್, ಯು ಸಹದ್ ಹಾಜಿ, ಮುತಲಿಬ್ ಪಾರಕಟ್ಟೆ, ಎಂಎ ಮಜೀದ್, ಯುಎ ಅಲಿ, ಹಬೀದ್ ಚಟ್ಟಂಗೊಯಿ ನೇತೃತ್ವ ನೀಡಿದರು. +1 ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಬೇಕಾದ ದಿನ ದಾಟಿಯೂ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಮರುಮೌಲ್ಯಮಾಪನದ ಫಲಿತಾಂಶ ಇನ್ನೂ ಪ್ರಕಟಿಸಲಿಲ್ಲ. ಫಲಿತಾಂಶ ಪ್ರಕಟಣೆಯ ದಿನಾಂಕ ಕೂಡ ಘೋಷಿಸಿಲ್ಲ ಎನ್ನಲಾಗಿದ್ದು, ಮರುಮೌಲ್ಯಮಾಪನಕ್ಕೆ ಸಲ್ಲಿಸಿರುವ ವಿದ್ಯಾರ್ಥಿಗಳು ಆತಂಕಿತರಾಗಿದ್ದಾರೆ. ಈ ವರ್ಷ ಏಪ್ರಿಲ್ 16ರಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಿಸಲಾಗಿತ್ತು. ಫಲಿತಾಂಶದ ಬಗ್ಗೆ ವ್ಯಾಪಕ ಆರೋಪಗಳುಂಟಾಗಿ ಲೋಪದೋಷ ಪರಿಹರಿಸಿ ಮರಳಿ ಫಲಿತಾಂಶ ಪ್ರಕಟಿಸಿದ ಬಳಿಕ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ ಇದೀಗ 1 ತಿಂಗಳು ದಾಟಿಯೂ ರಿಸಲ್ಟ್ ಘೋಷಣೆಯಾಗಿಲ್ಲ. ಈ ವಿಳಂಬ ನೀತಿಯು +1ಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳನ್ನು ಆತಂಕಿತರನ್ನಾಗುವಂತೆ ಮಾಡಿದೆ. ಈ ಬಾರಿ 60,000ದಷ್ಟು ಉತ್ತರ ಪತ್ರಿಕೆಗಳು ಮರುಮೌಲ್ಯಮಾಪನಕ್ಕೆ ಲಭಿಸಿವೆ. ಇದು ಕಳೆದ ವರ್ಷದ ಇಮ್ಮಡಿ ಎನಿಸಿದೆ. ರಾಜ್ಯದ ಒಟ್ಟು 36 ಕೇಂದ್ರಗಳಲ್ಲಿ ಮೌಲ್ಯ ನಿರ್ಣಯ ಪೂರ್ತಿಯಾಗಿದೆ. +1ಗೆ ಅರ್ಜಿ ಸಲ್ಲಿಸಲಿರುವ ಅಂತಿಮ ದಿನಾಂಕ ಮೇ 25 ಆಗಿತ್ತು. ಮುಂದೆ ಇದನ್ನು ಮೇ 30ಕ್ಕೆ ಹಾಗೂ ಜೂನ್ 2ಕ್ಕೆ ಮುಂದುವರಿಸಲಾಗಿತ್ತು. ಇಡೀ ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ದಿನಗಳೊಳಗೆ ಘೋಷಿಸಿದ್ದರೂ ಮರುಮೌಲ್ಯಮಾಪನಕ್ಕೆ ತಿಂಗಳು ದಾಟಿಯೂ ಪ್ರಕಟಿಸದಿರುವುದು ಪೋಷಕರ ರೋಷಕ್ಕೆ ಕಾರಣವಾಗಿದೆ. ಬಿಜೆಪಿ ಕಾಸರಗೋಡು ವಿಧಾನಸಭಾ ಮಂಡಲ ಸಮಾವೇಶ ನಡೆಯಿತು. ಗುರುವಾರ ಪೂರ್ವಾಹ್ನ ಕಾಸರಗೋಡು ನಗರಸಭಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕರ್ತರು ಭಾಗವಹಿಸಿದರು. ಸಮಾವೇಶವನ್ನು ಪಕ್ಷದ ರಾಜ್ಯ ಕಾರ್ಯದರ್ಶಿ ವಿ ರಾಜನ್ ಉದ್ಘಾಟಿಸಿ ಮಾತನಾಡಿದರು. കേരളം അഭിമുഖീകരിക്കാൻ പോകുന്ന 2 പ്രധാനപ്പെട്ട തെരഞ്ഞെടുപ്പുകൾ, ഒന്ന് സെപ്റ്റംബർ മാസം നടക്കുന്ന തദ്ദേശ സ്വയംഭരണ സ്ഥാപനങ്ങളുടെ തെരഞ്ഞെടുപ്പും, മറ്റൊന്ന് 2016 നടക്കുന്ന കേരള നിയമസഭാ തെരഞ്ഞെടുപ്പും. ഈ 2 തെരഞ്ഞെടുപ്പിനും വേണ്ടി നമ്മുടെ പാർട്ടിയെ സജ്ജമാക്കുക എന്ന ഉദ്ദേശത്തോടു കൂടിയിട്ടാണ് ഈ ശില്പശാല സംഘടിപ്പിച്ചത്. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಶ್ರೀಕಾಂತ್ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾಧ್ಯಕ್ಷ ಪಿ ಸುರೇಶ್ ಕುಮಾರ್ ಶೆಟ್ಟಿ, ಪ್ರಮೀಳಾ ಸಿ ನಾಯಕ್, ರಾಮಪ್ಪ ಮಂಜೇಶ್ವರ, ಶೈಲಜಾ ಎಂಬಟ್, ಎಸ್ ಕುಮಾರ್, ಪಿ ರಮೇಶ್ ಮೊದಲಾದವರು ಮಾತನಾಡಿದರು. ಮಂಡಲಾಧ್ಯಕ್ಷ ಸುಧಾಮ ಗೋಸಾಡ ಸ್ವಾಗತಿಸಿದರು. ಕಾರುಗಳ ಮಧ್ಯೆ ಪರಸ್ಪರ ಡಿಕ್ಕಿ ಸಂಭವಿಸಿ 4 ಜಖಂಗೊಂಡಿದ್ದು, ಓರ್ವರ ಸ್ಥಿತಿ ಗಂಭೀರವಾಗಿದೆ. ಉಪ್ಪಳ ಮಂಗಲ್ಪಾಡಿ ನಿವಾಸಿ ಇರ್ಷಾದ್, ಕಾಸರಗೋಡಿನ ಮದ್ದೂರು ನಿವಾಸಿಗಳಾದ ಉದಯ, ಪ್ರಮೀಳ ಹಾಗೂ ಉಷಾ ಗಾಯಗೊಂಡವರು. ಈ ಪೈಕಿ ಇರ್ಷಾದ್ರ ಸ್ಥಿತಿ ಚಿಂತಾಜನಕವಾಗಿದ್ದು ಮಂಗಳೂರಿನ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಮೊಗ್ರಾಲ್ ಪುತ್ತೂರಿನ ಕುನ್ನಿಲ್ ಬಳಿ ಬುಧವಾರ ಸಂಜೆ ಅಪಘಾತ ನಡೆದಿದೆ. ಹೊಸಂಗಡಿಯ ಸಾರ್ವಜನಿಕ ಸ್ಥಳದ ಶುಚಿತ್ವದ ಕುರಿತು ಗಮನ ಹರಿಸದ ಪಂಚಾಯತ್ ಅಧಿಕೃತರ ಬೇಜವಾಬ್ದಾರಿ ನಿಲುವು ಖಂಡಿಸಿ ಮಂಜೇಶ್ವರ ಅಭಿವೃದ್ಧಿ ಕ್ರಿಯಾ ಸಮಿತಿ ವಿನೂತನ ರೀತಿಯ ಪ್ರತಿಭಟನೆ ನಡೆಸಿದೆ. ಕೇಕೆ ಹಾಕುತ್ತಾ ಪಂಚಾಯತ್ ಕಚೇರಿಗೆ ಪ್ರತಿಭಟನಾ ನಿರತರು ನಡೆಸಿದ ಮೆರವಣಿಗೆ ಗಮನ ಸೆಳೆಯಿತು. ಮಂಜೇಶ್ವರ ನೋಂದಾವಣಾ ಕಚೇರಿ ಸಮೀಪದಿಂದ ಕೇಕೆ ಹಾಕುತ್ತಾ ಹೊರಟ ಪ್ರತಿಭಟನಾಕಾರರು ಪಂಚಾಯತ್ ಆವರಣಕ್ಕೆ ಸಾಗಿದರು. ಇದು ನೋಡುಗರನ್ನು ಹುಬ್ಬೇರುವಂತೆ ಮಾಡಿತು. പട്ടണങ്ങളിൽ നിന്ന് വരുന്ന മണം അയൽവെള്ളം തടയാൻ കഴിയാത്ത പഞ്ചായത്ത് ಕಚೇರಿ ಮುಂದೆ ಪ್ರತಿಭಟನಾಕಾರರನ್ನು ಪೊಲೀಸರು ತಡೆದರು. ಹೋರಾಟವನ್ನು ಮಂಜೇಶ್ವರ ಕ್ರಿಯಾ ಸಮಿತಿ ಸದಸ್ಯ, ಸಿಪಿಐ ಜಿಲ್ಲಾ ಸೆಕ್ರೆಟರಿ ಸದಸ್ಯರು ಆಗಿರುವ ವಿ ರಾಜನ್ ഉദ്ഘാടിಸಿದರು. മഞ്ചേശ്വരം പഞ്ചായത്തിന്റെ നിഷ്ക്രിയത്വത്തിനെതിരായി ഒരു പ്രത്യേക രീതിയിലുള്ള സമരം സംഘടിപ്പിച്ചിരിക്കുകയാണ്. നിങ്ങൾ ആര് കണ്ടുമുട്ടിയാലും മഞ്ചേശ്വരത്തുനിന്ന് പുറമേയുള്ള
ഏതെങ്കിലും ഒരു വ്യക്തി വന്ന് നിങ്ങളെ കണ്ട് സംസാരിച്ചാൽ അവർ ചോദിക്കുന്ന ഒരു ചോദ്യമുണ്ട്, എന്തുകൊണ്ടാണ് മഞ്ചേശ്വരം ഇങ്ങനെയാണ്? ഹൊസങ്കടി പരിസരം ആകെ മാലിന്യവൽക്കരിക്കപ്പെട്ടിരിക്കുകയാണ്. 4 റോഡുകൾ സംഗമിക്കുന്ന ആ സ്ഥലത്ത് അത് ആ റോഡിന് അനുബന്ധമായി നിർമ്മിപ്പിച്ചിരിക്കുന്ന ഡ്രെയിനേജുകൾ മൊത്തം ബ്ലോക്കായിരിക്കുകയാണ്. ಸಮಿತಿ ಅಧ್ಯಕ್ಷ ಯಾಕೂಬ್ ಕುಂಜತೂರ್ ಅಧ್ಯಕ್ಷತೆ ವಹಿಸಿದರು. ಎಂಕೆ ಮಜೀದ್, ಅಬ್ದುಲ್ ರೆಹಮಾನ್ ಮಾಫೀದ್, ಹರಿಶ್ಚಂದ್ರ ಮಂಜೇಶ್ವರ, ಬಾಸಿತ್ ಕೊಪ್ಪಳ, ಹರೀಶ್ ಮಾಡ ಮೊದಲಾದವರು ಮಾತನಾಡಿದರು. ಹೊಸಂಗಡಿ ಹಾಗೂ ಮಂಜೇಶ್ವರದ ಸಾರ್ವಜನಿಕ ಸ್ಥಳಗಳಲ್ಲಿ ತ್ಯಾಜ್ಯ ವಸ್ತುಗಳು ತುಂಬಿ ಸೊಳ್ಳೆ ಕ್ರಿಮಿಕೀಟಗಳ ತಾಣವಾಗಿದ್ದು ಸ್ಥಳೀಯರಿಗೆ ಸಾಂಕ್ರಾಮಿಕ ರೋಗ ಹರಡಿ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧಿಕೃತರು ಈ ಕುರಿತು ಕಿಂಚಿತ್ತೂ ಗಮನ ಹರಿಸಲಿಲ್ಲವೆಂದು ಆರೋಪಿಸಿ ಹೋರಾಟ ಹಮ್ಮಿಕೊಳ್ಳಲಾಯಿತು. ಕಾಸರಗೋಡು ಜಿಲ್ಲಾ ಕುಟುಂಬಶ್ರೀ ಮಿಷನ್ ನೇತೃತ್ವದಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂಗವಾಗಿ ತರಬೇತಿ ಮೇಳವನ್ನು ಆಯೋಜಿಸಲಾಗಿದೆ. ಶನಿವಾರ ಕಾಸರಗೋಡು ಸರ್ಕಾರಿ ಕಾಲೇಜಿನ ಸಭಾಂಗಣದಲ್ಲಿ ಮೇಳ ನಡೆಯಲಿದೆ ಎಂದು ಸಮಿತಿ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಟುಂಬಶ್ರೀಯ ಜಿಲ್ಲಾ ಮಿಷನ್ ನೇತೃತ್ವದಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂಗವಾಗಿ ಶನಿವಾರ ಮೇಳ ನಡೆಯಲಿದ್ದು ಇದರಲ್ಲಿ ವೃತ್ತಿ ನಿಪುಣತಾ ಕೌಶಲ್ಯಕ್ಕೆ ಬೇಕಾದ ತರಬೇತಿ ಉದ್ಯೋಗ ಮೇಳ ನಡೆಯಲಿದೆ. ಮೇಳವನ್ನು ಶಾಸಕ ಎನ್.ಎ. ನೆಲ್ಲಿಕೊನ್ನು ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪಿ.ಪಿ. ಶ್ಯಾಮಲಾದೇವಿ ಅಧ್ಯಕ್ಷತೆ ವಹಿಸುವರು. ಜಿಲ್ಲಾಧಿಕಾರಿ ಪಿಎಸ್ ಮೊಹಮ್ಮದ್ ಸಗೀರ್, ಶಾಸಕರಾದ ಕೆ. ಕುഞ്ഞിರಾಮನ್ ಉದುಮಾ, ಕೆ. ಕುഞ്ഞിರಾಮ ತ್ರಿಕರಿಪುರ, ಇ. ಚಂದ್ರಶೇಖರನ್, ನಗರಸಭಾಧ್ಯಕ್ಷ ಟಿ. ಅಬ್ದುಲ್ಲಾ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಮುಮ್ತಾಜ್ ಶುಕೂರ್ ಮೊದಲಾದ ಪ್ರಮುಖರು ಭಾಗವಹಿಸಲಿರುವರೆಂದು ಪದಾಧಿಕಾರಿಗಳು ತಿಳಿಸಿದರು. ബഹുമാനപ്പെട്ട കളക്ടറാണ് ഇതിൻ്റെ ജില്ലാതല കോർഡിനേഷൻ കമ്മിറ്റിയുടെ ചെയർമാൻ. അവർ സ്വാഗതം പറയും. അതുപോലെ ജില്ലാ പഞ്ചായത്ത് പ്രസിഡന്റ് പി.പി. ശ്യാമളാദേവി അധ്യക്ഷത വഹിക്കും. കാസർഗോഡ് MLA എൻ.എ. നെല്ലിക്കുന്ന് ഉദ്ഘാടനം ചെയ്യും. അതുപോലെ തന്നെ ഇതിൻ്റെ പദ്ധതികൾ വിശദീകരിക്കാൻ വേണ്ടി സംസ്ഥാന മിഷൻ്റെ കൺസൾട്ടൻറ്റ് ശ്രീ ബിനു കുമാർ ഇവിടെ എത്തും. അതുപോലെ ജില്ലയിലെ MLA മാരായ കെ. കുഞ്ഞിരാമൻ, ഇ. ചന്ദ്രശേഖരൻ, അതുപോലെ ഉദുമ തൃക്കരിപ്പൂർ MLA കെ. കുഞ്ഞിരാമൻ, ಮುನ್ಸಿಪಲ್ ಚೇರ್ಮನ್ ಟಿ. ಅಬ್ದುಲ್ಲಾ, ಬ್ಲಾಕ್ ಪಂಚಾಯತ್ ಪ್ರೆಸಿಡೆಂಟ್ ಮುಮ್ತಾಜ್ ಶಕೂರ್. ಸುದ್ದಿಗೋಷ್ಠಿಯಲ್ಲಿ ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕೋಆರ್ಡಿನೇಟರ್ ಅಬ್ದುಲ್ ಮಜೀದ್ CA, ಜೀನಾ PT, ಮೊಹಮ್ಮದ್ ಕುഞ്ഞി, ಜೋಸ್ನಾ, ಜೋಸ್, ಸತ್ಯರಾಜ್ ಉಪಸ್ಥಿತರಿದ್ದರು. ಜಾಗತಿಕ ಅಹಮದಿಯಾ ಮುಸ್ಲಿಂ 40ನೆಯ ಜರ್ಮನ್ ವಾರ್ಷಿಕ ಸಮ್ಮೇಳನ ಶುಕ್ರವಾರದಿಂದ ಈ ತಿಂಗಳ 7ರವರೆಗೆ ಜರ್ಮನ್ ದೇಶದ ಕಾಲ್ಸೂಯಿ ಎಂಬಲ್ಲಿ ಜಾಗತಿಕ ಸಮ್ಮೇಳನ ನಡೆಯುವುದಾಗಿ ಅಹಮದಿಯಾ ಮುಸ್ಲಿಂ ಜಮಾಯತ್ ಜಿಲ್ಲಾ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಹಿಂದಿ ಸಹಿತ ಜಗತ್ತಿನ 12 ಭಾಷೆಗಳ ಚಾನೆಲ್ಗಳಲ್ಲಿ ಸಮ್ಮೇಳನದ ನೇರ ಪ್ರಸಾರವಿರುವುದೆಂದು ತಿಳಿಸಲಾಗಿದೆ. ಮಂಗಳೂರಿನ ನೆಫ್ರೋ ಯೂರಾಲಜಿ ಚಾರಿಟೇಬಲ್ ಟ್ರಸ್ಟ್ನ ಸಹಕಾರದೊಂದಿಗೆ ಕಾಸರಗೋಡು KDC ಪ್ರಯೋಗಾಲಯದಲ್ಲಿ ಅಸ್ಥಿರೋಗ ತಪಾಸಣಾ ಶಿಬಿರ ನಡೆಸಲಾಯಿತು. ಗುರುವಾರ ಜರುಗಿದ ಶಿಬಿರದಲ್ಲಿ ಹಲವಾರು ರೋಗಿಗಳು ಭಾಗವಹಿಸಿ ಶಿಬಿರದ ಸೌಲಭ್ಯ ಹೊಂದಿದರು. ಶಿಬಿರವನ್ನು ರೋಗ ತಪಾಸಣೆಗೊಳಪಡುವ ಮೂಲಕ ಕಾಸರಗೋಡು ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ಉಣ್ಣಿಕೃಷ್ಣನ್ ಪುಷ್ಪಗಿರಿ ಉದ್ಘಾಟಿಸಿದರು. ಟ್ರಸ್ಟಿ ಅಬು ಯಾಸರ್ ಭಾಗವಹಿಸಿದರು. ಶಿಬಿರದಲ್ಲಿ ಪಾಲ್ಗೊಂಡವರಿಗೆ ಉಚಿತ BMD ಸ್ಕ್ಯಾನಿಂಗ್ ಹಾಗೂ ರಕ್ತದ ಯೂರಿಕ್ ಆಸಿಡ್ ತಪಾಸಣೆ ನಡೆಸಲಾಯಿತು. ಡಾಕ್ಟರ್ ಉಜ್ವಲ್ ರೋಗಿಗಳನ್ನು ತಪಾಸಣೆ ನಡೆಸಿದರು. ಪೆರ್ಲಪೇಟೆಯಲ್ಲಿ ಕಾರು ಬೈಕ್ ಮಧ್ಯೆ ಡಿಕ್ಕಿ ಸಂಭವಿಸಿದ ಘಟನೆ ಗುರುವಾರ ಬೆಳಿಗ್ಗೆ ನಡೆದಿದ್ದು ಬೈಕ್ ಸವಾರ ಗಾಯಗೊಂಡಿದ್ದಾರೆ. ನೆರೆ ರಾಜ್ಯದ ಪುತ್ತೂರಿನ ಕಬಕ ನಿವಾಸಿ ವಿನೋದ್ ರಾಜ್ 30 ಗಾಯಾಳು. ಇವರನ್ನು ಕಾಸರಗೋಡು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ವಿನೋದ್ ರಾಜರು ಸಂಬಂಧಿಕರ ಮನೆಗೆಂದು ಬೈಕಿನಲ್ಲಿ ಆಗಮಿಸುತ್ತಿದ್ದಾಗ ಪೆರ್ಲಪೇಟೆ ನಿಲ್ದಾಣದ ಮುಂದೆ ರಸ್ತೆಯಲ್ಲಿ ಅಪಘಾತ ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಸರ್ಕಾರದ 4 ವರ್ಷ ಕೇರಳದ ಸುವರ್ಣ ಕಾಲವೆಂದು ಕಂದಾಯ ಸಚಿವ ಅಡೂರು ಪ್ರಕಾಶ್. 4ನೇ ವರ್ಷಾಚರಣೆ ಜಿಲ್ಲಾ ಮಟ್ಟದ ಉದ್ಘಾಟನೆ. ಎಂಡೋ ಸಂತ್ರಸ್ತರಿಗೆ ಆಂಬ್ಯುಲೆನ್ಸ್ ವಿತರಣೆ. ಅನಧಿಕೃತ ಜಾಹೀರಾತು ಫಲಕ ವಿರುದ್ಧ ಜಿಲ್ಲಾಡಳಿತ ವ್ಯಾಪಕ ಕಾರ್ಯಾಚರಣೆಗೆ. ಫ್ಲೆಕ್ಸ್ ಫಲಕ ಕಮಾನ ತೆರವು, ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆ. SSLC ಫಲಿತಾಂಶ ತುರಾತುರಿಯಲ್ಲಿ ಘೋಷಿಸಿದ ಶಿಕ್ಷಣ ಖಾತೆ. ಮರುಮೌಲ್ಯಮಾಪನ ಫಲಿತಾಂಶ ಬಿಡುಗಡೆಗೆ ಇನ್ನೂ ಮೇಷ ಎಣಿಕೆ. +1 ಅರ್ಜಿ ಸಲ್ಲಿಕೆ ಗಡುವು ಕೊನೆ. ಆತಂಕದಲ್ಲಿ ವಿದ್ಯಾರ್ಥಿ ಸಮೂಹ. ಮಧೂರು ಪಂಚಾಯತಿನಲ್ಲಿ ಅಭಿವೃದ್ಧಿ ಕುಂಠಿತ, ಅವ್ಯವಹಾರ, ಸ್ವಜನ ಪಕ್ಷಪಾತ ಆರೋಪ. ಲೀಗ್ ಪಂಚಾಯತ್ ಕಚೇರಿ ಧರಣಿಯಲ್ಲಿ ಪ್ರತಿಭಟನಾಗ್ನಿ. ಸುದ್ದಿಗಳ ಈ ಸಂಚಿಕೆ ಇದರೊಂದಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.